ನಮಸ್ತೆ ಫ್ರೆಂಡ್ಸ್, ಇವತ್ತು ಆಶುನ ಹುಟ್ಟುಹಬ್ಬದ ವ್ಲಾಗ್ ಹಾಕ್ತೀನಿ ಅಂತ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದೆ. ಆ ಹುಟ್ಟುಹಬ್ಬದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಗೂ ಪಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್. ಇದನ್ನ ಕೊನೆಯವರೆಗೂ ನೋಡಿ ಆಶುಗೆ ನಿಮ್ಮ ಹಾರೈಕೆ ಹಾಗೂ ಆಶೀರ್ವಾದಗಳನ್ನು ಕಳಿಸ್ರಿ. ಹೀಗೆ ಡೆಕೋರೇಟ್ ಮಾಡಿ ನನ್ನ ಮಗನಿಗೆ ಸರ್ಪ್ರೈಸ್ ಕೊಟ್ವಿ. ಹಿ ವಾಸ್ ವೆರಿ ಹ್ಯಾಪಿ. ಡೆಕೋರೇಷನ್ಗೆ ಅಂತ ತಂದಿರ್ತಕ್ಕಂತಹ ಬಲೂನ್ಸಲ್ಲಿ ನನ್ನ ಮಗ ಈ ರೀತಿ ಆಟ ಆಡ್ತಾ ಇದ್ದ. ಆ ಟೈಮಲ್ಲಿ ನಾನು ಕೂಡ ರೆಡಿ ಆದೆ ಪಾರ್ಟಿಗೋಸ್ಕರ. ಸೊ ನಾವು ನಮ್ಮ ಬ್ರದರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಈ ರೀತಿ ರೆಡಿ ಆಗಿದ್ದೆ. ನನ್ನ ಔಟ್ಫಿಟ್ ಹೀಗಿತ್ತು: ಬ್ಲ್ಯಾಕ್ ಸ್ಯಾರಿ ವಿತ್ ಬ್ಲ್ಯಾಕ್ ಇಯರಿಂಗ್ಸ್. ನಾನು ತುಂಬ ಸಿಂಪಲಾಗಿ ರೆಡಿ ಆಗಿದ್ದೆ. ಈ ಬ್ಲ್ಯಾಕ್ ಸ್ಯಾರಿ ಬಂದು ನಾನು ರೀಸೆಂಟ್ಲಿ ತೊಗೊಂಡಿದ್ದೆ. ಕೇಕ್ ಕಟ್ ಮಾಡುವ ಮುನ್ನ ಬರ್ತ್ಡೇಗೆ ನಾವು ಈ ರೀತಿ ಮಗುಗೆ ಆರತಿ ಮಾಡಿದ್ವಿ ಫ್ರೆಂಡ್ಸ್, ನಾನು ನಮ್ಮಮ್ಮ. ಇವರೇ ನಮ್ಮಮ್ಮ. ನಿಮಗೆ ಪರಿಚಯ ಇದೆ ಅಂತ ಅನ್ಕೋತೀನಿ. ಸೊ ಈ ರೀತಿ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಸಂತೋಷವಾಗಿ ಹ್ಯಾಪಿಯಿಂದ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ತುಂಬಾ ಖುಷಿಯಿಂದ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ಇವರು ಆಶೋರ್ ಪಪ್ಪ. ಸೊ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಗ್ರ್ಯಾಂಡ್ ಅಂತಲೇ ಅನ್ಬೋದು. ಇರೋನು ಒಬ್ಬನೇ ಮಗ. ಸೊ ಅವ್ನ ಬರ್ತ್ಡೇ ನಾವು ಚೆನ್ನಾಗಿ ಮಾಡಲೇಬೇಕು ಅಲ್ವಾ. ಅವನಿಗೂ ಒಂದು ರೀತಿ ಖುಷಿ. ಲಾಸ್ಟ್ ಇಯರ್ ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸರಿ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವ್ರವ್ರ ವರ್ಕಲ್ಲಿ ತುಂಬ ಬ್ಯುಸಿ ಆಗಿರೋದ್ರಿಂದ ಯಾರೂ ಅಷ್ಟು ಬರೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಬಿಗ್ ಬ್ರದರ್ ಮಾತ್ರ ಬಂದರು. ಆ್ಯಂಡ್ ನನ್ನ ಪುಟ್ಟ ಅಳಿಯ ಬಿಗ್ ಬ್ರದರ್ ಮಗ, ಅವ್ರು ಮಾತ್ರ ಬಂದರು ಅಷ್ಟೇ. ಸೊ ಲಾಸ್ಟ್ ಇಯರ್ ಬರ್ತ್ಡೇನ ನಾವೆಲ್ಲರೂ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಲಾಸ್ಟ್ ಇಯರ್ ಬರ್ತ್ಡೇ ಲಿಂಕ್ ನಾನು ನಿಖಿತಾ ಪ್ರಿಯ ಸೂಪರ್ ಟಿಪ್ಸ್ ಅದರಲ್ಲಿ ಬ್ಲಾಗಲ್ಲಿ ಇದೆ, ಬೇಕಾದರೆ ನೀವು ಅದನ್ನ ನೋಡಬಹುದು. ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಅದರ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗಿಯೂ ಹಾಕ್ತೀನಿ. ಸೊ ನೋಡಿ, ಮಕ್ಕಳಿಗೆ ಬರ್ತ್ಡೇ ಅಂದರೆ ಏನೋ ಒಂದು ರೀತಿ ಸಂತೋಷ, ಉಲ್ಲಾಸ. ನೋಡಿ ಆಶು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂದರೆ ಈ ವಾಸ್ ಎಂಜಾಯಿಂಗ್ ಎ ಲಾಟ್. ಅಷ್ಟು ಚೆನ್ನಾಗಿ ಅವನು ಎಂಜಾಯ್ ಮಾಡ್ತಿದ್ದ. ಅವನಿಗೆ ಬರ್ತ್ಡೇಗೋಸ್ಕರ ಕಾಯ್ತಾ ಇರ್ತಾನೆ. ಸಣ್ಣ ಮಕ್ಕಳು ಅಂದರೆ ಹಾಗೆ ಅಲ್ವಾ, ಅವ್ರ ಬರ್ತ್ಡೇ ಯಾವಾಗ ಬರ್ತು ಅಂತ ಕಾಯ್ತಾ ಇರ್ತಾರೆ. ಸೊ ಅವ್ನು ಈ ರೀತಿ ಡಿಫ್ರೆಂಟಾಗಿ ಬಟ್ಟೆಗಳೆಲ್ಲ ಹಾಕ್ಕೊಂಡಿದ್ದಾನೆ. ಎಲ್ಲರೂ ಸೇರಿಕೊಂಡು ಒಂದೊಂದು ಟೀ ಶರ್ಟ್ಸ್ನ ಕೊಡಿಸಿದ್ದಾರೆ. ಅವ್ರ ಪಪ್ಪ ಕೊಡಿಸಿದ್ರು, ನಾನು ಕೊಡಿಸಿದೆ, ಅವ್ರ ಆಂಟಿ, ಅವ್ರ ನೀತು ಮಾಮ್, ಆ್ಯಂಡ್ ದೆನ್ ಎಲ್ಲರೂ ಕೊಡಿಸಿದ್ದಾರೆ. ನಮ್ಮಮ್ಮ, ಅವ್ರ ಮಾಮ ಎಲ್ಲರೂ ಕೊಡಿಸಿರೋಂಥ ಗಿಫ್ಟ್ಸ್, ದಟ್ ಮೀನ್ಸ್ ಬಟ್ಟೆಗಳು. ಎಲ್ಲ ಬಟ್ಟೆಗಳು ಒಂದು ಸಿಕ್ತು ಹಾಕಿ ಬಿಟ್ಟಿದೆ. ಯಾರಿಗೂ ಬೇಜಾರಾಗಬಾರ್ದು, ನಾವು ಕೊಡಿಸಿದ್ದು ಹಾಕ್ಸೇ ಇಲ್ವಲ್ಲ ಮಗುಗೆ ಅಂತ. ಇವನು ನನ್ನ ಅಳಿಯ, ನನ್ನ ಬಿಗ್ ಬ್ರದರ್ ಮಗ. ಇನ್ನೊಬ್ಬ ಪುಟ್ಟ ಅಳಿಯ ಅಸ್ತು ಅಂತ, ಅವ್ನು ಈ ಸರಿ ಬರೋಕ್ಕಾಗಲಿಲ್ಲ. ಅಸ್ತು, ವಿ ಮಿಸ್ ಯು. ಎಲ್ಲರೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಸ್ತು. ಎಸ್, ನೆಕ್ಸ್ಟ್ ಈ ರೀತಿ ಅವನು ಫೋಟೋಗೆಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ ಇಬ್ಬರೂ. ಇದಂತೂ ನೀವು ನೋಡಲೇಬೇಕು, ಕೇಳಿಸ್ಕೊಳ್ಳೇಬೇಕು. ನೋಡಿ ನನ್ನ ಅಳಿಯನ ಮುಖ ಯಾವ ರೀತಿ ಫುಲ್ಲು ಊದ್ಕೊಂಡ್ಬಿಟ್ಟಿದೆ, ಯಾಕಂದರೆ ಸಿಟ್ಟಾಗ್ಬಿಟ್ಟಿದ್ದ. ಯಾಕಂದರೆ ರೀಸನ್ ಏನು ಅಂದರೆ ಬರ್ತ್ಡೇ ಕ್ರೌನ್ ಆಶುಗೆ ಮಾತ್ರ ಹಾಕಿದ್ವಿ, ನನಗೆ ಬರ್ತ್ಡೇ ಕ್ರೌನ್ ಬೇಕು ಅಂತ ಹಠ ಮಾಡ್ತಾ ಇದ್ದ, ನನಗಿಲ್ವಾ ಅಂತ. ನೋಡಿ ಯಾವ ರೀತಿ ಅವನು ಅಳೋ ಮುಖ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಅದು ಯಾವ ರೀತಿ ಮುಟ್ತಾ ಇದ್ದಾನೆ. ಅವ್ರ ಪಪ್ಪ ಅದೆಲ್ಲ ಮುಟ್ಟಬಾರ್ದು, ನಿಂದಲ್ಲ ಬರ್ತ್ಡೇ ಆಶುದು ಅಂತಂದ್ರೂ ಇಲ್ಲ, ನಂದು ಆಶುದು ಇಬ್ರದ್ದು ಬರ್ತ್ಡೇ ಅಂತ ಹಠ. ಎಸ್, ಇಬ್ರದ್ದು ಬರ್ತ್ಡೇ ಅಂತ ನಾವು ಹೇಳಿ ಒಂದು ಕ್ರೌನ್ನ ತರಿಸಿ ಅವನಿಗೂ ಹಾಕಿದ್ವಿ. ಆವಾಗ ಖುಷಿ ಪಟ್ಟ. ನೋಡಿ ಯಾವ ರೀತಿ ಸಂತೋಷ ಪಟ್ಬಿಟ್ರು ಇಬ್ರು. ಮಕ್ಕಳ ಮುಗ್ಧತೆ. ಕೈಯಿಂದ ಕೇಕ್ ಕಟ್ ಮಾಡಿಸಿದ್ವಿ. ನನ್ನ ಅಳಿಯ ಅಷ್ಟೇ, ಯಾರು ಬರ್ತಡೇ ಇದ್ರು ನಂದು ಕೂಡ ಬರ್ತಡೇ ಅಂತ ಕೇಕ್ ಜೊತೆಲೇ ಕಟ್ ಮಾಡ್ತಾನೆ. ನಾವೆಲ್ಲ ಮಕ್ಕಳನ್ನ ಸೇರಿಸ್ಕೊಂಡೆ ನಾನು ಕೇಕ್ ಕಟ್ ಮಾಡೋದು. ಈ ಸರಿ ಮಾತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಷ್ಟನ್ನು ತುಂಬಾ ಮಿಸ್ ಮಾಡ್ಕೊಂಡು. ಸೊ ಫೈನಲಿ ಕೇಕ್ ಕಟ್ ಆಯಿತು. ಈ ಸರಿ ನಿಂಜಾ ಹತೋಡಿ ನನ್ನ ಮಗನ ಫೇವ್ರೆಟ್ ಕಾರ್ಟು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಕೇಕ್ ಮಾಡಿಸಿದ್ವಿ. ಈಗ ಗಿಫ್ಟ್ ಗಿವಿಂಗ್ ಟೈಮ್. ಆಲ್ಮೋಸ್ಟ್ ಎಲ್ಲರೂ ನನ್ನ ಮಗನಿಗೆ ಗಿಫ್ಟ್ ಕೊಟ್ಟರು. ಥ್ಯಾಂಕ್ಸ್ ಅ ಲಾಟ್. ಎಲ್ಲರೂ ಕೊಟ್ಟರು. ನೋಡಿ ಒಂದೊಂದೇ ತೋರಿಸ್ತೀವಿ ಏನೇನು ಕೊಟ್ಟರು ಅಂತ. ನಿಮಗೆ ಮೋಸ್ಟ್ಲಿ ನಿಮ್ಮ ಮಕ್ಕಳ ಬರ್ತ್ಡೇ ಇದ್ದಾಗ ಈ ರೀತಿ ನಿಮ್ಗೆ ಹೆಲ್ಪ್ ಆಗ್ಬೋದು, ಗಿಫ್ಟಿಂಗ್ ಐಡಿಯಾಸ್ ಸಿಗ್ಬೋದು ಅಂತ ನನ್ನ ಭಾವನೆ. ನೋಡ್ಕೊಳ್ಳಿ, ಇದು ಸಾಫ್ಕರ್ ಅಂತ, ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಇದು ತುಂಬಾ ಈ ವಯಸ್ಸಿನ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 6 7 8 ವಯಸ್ಸಿನ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಅವ್ರು ಎಂಜಾಯ್ ಮಾಡ್ತಾರೆ ಈ ಒಂದು ಗೇಮ್ನ ಆಡಿ. ಒಂದು ಕಡೆ ಕೂತ್ಕೊಂಡು ಆಡುವಂತಹ ಗೇಮ್. ನೆಕ್ಸ್ಟ್ ಇದು ಮ್ಯಾಜಿಕ್ ಪೆನ್ಸಿಲ್ ಅಂತ ಅವ್ರು ನೀತು ಮ್ಯಾಮ್ ಗಿಫ್ಟ್ ಕೊಟ್ಟಿದ್ದು. ಇದು ಕೂಡ
ತುಂಬಾ ಯೂಸ್ಫುಲ್. ಮಕ್ಕಳಿಗೆ ಏನೋ ಒಂದು ರೀತಿ ಹೊಸ ಇನ್ನೋವೇಟಿವ್ ಆಗಿ ಅವರು ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಕ್ರೇಯಾನ್ಸು, ಆಮೇಲೆ ಆಟೋಮೆಟಿಕ್ಕಾಗಿ ವರ್ಕ್ ಆಗುವಂತಹ ಫ್ಲೈಯಿಂಗ್ ಪ್ಲೇಟ್ಸ್. ನೆಕ್ಸ್ಟ್ ಇದು ಬಂದು ಒಂದು ಟೆಲಿಸ್ಕೋಪು ಕೂಡ ಗಿಫ್ಟ್ ಮಾಡಿದರು ಅವರ ಆಂಟಿ. ಇದೆಲ್ಲ ಡೆಕೋರೇಷನ್ ಐಟಮ್ಸ್ ಬಂದು ನನ್ನ ಸಣ್ಣ ತಂಗಿ, ಅವಳದೇ ಎಲ್ಲ ಐಡಿಯಾ, ಅವಳದೇ ಎಲ್ಲ ಪಾಪ, ಅವಳೇ ಎಲ್ಲ ಆನ್ಲೈನಲ್ಲಿ ತರಿಸಿ ಎಲ್ಲ ಆರ್ಡರ್ ಮಾಡಿ ಎಲ್ಲ ಇದಕ್ಕೆ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ನನ್ನ ತಂಗಿಗೆ, ಸಣ್ಣ ತಂಗಿಗೆ. ಅವರ ನೀತಮ್ಮ ಹಾಗೂ ಪಪ್ಪ ಕೊಟ್ಟ ಸ್ಪೆಷಲ್ ಗಿಫ್ಟ್ಸ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಪಟ್ಬಿಟ್ಟ. ಅವರ ಪಪ್ಪ ಕೊಟ್ಟಿದ್ದು ಅದೇನು ಅಂದರೆ ಇದು ಕ್ಯಾಶ್ಯೋ ಫ್ರೆಂಡ್ಸ್, ಮ್ಯಾನ್ಯುಯಲ್ ಕ್ಯಾಶ್ಯೋ, ಮಕ್ಕಳು ಆಡುವಂತಹ ಕ್ಯಾಶ್ಯೋ. ತುಂಬ ಅಂದರೆ ತುಂಬಾ ಖುಷಿ ಪಟ್ಬಿಟ್ಟ ಆಶು. ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲೇ ನಾವು ಇದನ್ನ ತಗೊಂಡಿದ್ದು. ಎಸ್, ಅವ್ನ ಸಂತೋಷ, ಅದು ಮಕ್ಕಳ ಸಂತೋಷ ನೋಡೋಕ್ಕೆ ಚಂದ, ಅದು ಫೀಲ್ ಮಾಡೋಕ್ಕೆ ಚಂದ. ಸೊ ಹೀಗಿತ್ತು ನಮ್ಮ ಆಶುನ ಬರ್ತಡೇ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಆಶು ಡ್ರೆಸ್ಸಸ್, ಆಶು ಗಿಫ್ಟ್ ಐಟಮ್ಸ್, ಆಶು ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರಿಬೇಡಿ. ಆಶು ಡ್ರೆಸ್ಸಸಲ್ಲಿ ಯಾವ ಡ್ರೆಸ್ಸಸ್ ಇಷ್ಟ ಆಯಿತು ಅಂತ ನನಗೆ ಬರ್ದು ಕಳಿಸೋದನ್ನು ಮರಿಬೇಡಿ. ಆ್ಯಂಡ್ ದೆನ್ ಇದು ಆಶುಗೆ ಆರತಿ ಕೂಡ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ ಕೂಡ ಇದೆ. ನೀವೆಲ್ಲರೂ ನಮ್ಮ ಮಗಳ ಜೊತೆಯಲ್ಲಿ ನೀವು ಕೂಡ ಆಶುಗೆ ವಿಶಸ್ ತಿಳಿಸಬೇಕು. ನಿಮ್ಮ ಆಶೀರ್ವಾದ ಹಾರೈಕೆ ಆಶು ಮೇಲೆ ಇರಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಸುಖವಾಗಿರಿ. ನಮಸ್ಕಾರ.